ಇದು ನೋಡಿ, ಪಕ್ಕದ ಮನೆ ಆಂಟಿ ಓಡಿ ಬಂದು ಹೇಳಿದರು, ನಮ್ಮ ಮನೆ ಹಲಸಿದ ಮರದ ಕೊಂಬೆ ಮುರಿದೋಗಿದೆ ಅಂತ. ನನ್ನ ಅಮ್ಮ ಹೋಗಿ ಅದನ್ನು ತೊಗೊಂಡು ಬಂದದೆ ಅಲ್ಲ ನೋಡಿ. ಅದಕ್ಕೆ ಇವರು 1 ಗ್ಲಾಸ್ ಉದ್ದಿನ ಬೇಳೆಯನ್ನು ನೆನೆಯಲಿಕ್ಕೆ ಹಾಕಿದ್ರು ನೋಡಿ. ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ 2 ಗಂಟೆ ನೆನೆಯಲಿಕ್ಕೆ ಇಟ್ಟರು. ಓಕೆನಾ. ಆಮೇಲೆ ಈ ಎಲೆನ ಚೆನ್ನಾಗಿ ತೊಳೆದು ಇದನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮಧ್ಯದಲ್ಲಿ 2 ಸಣ್ಣ ಎಲೆ, ಹೊರಗಡೆ 2 ದೊಡ್ಡ ಎಲೆ ಇಟ್ಟು ಈ ಥರ ಇದನ್ನು ನೀಟಾಗಿ, ಇದು ಬಿದಿರಿದು ಕಡ್ಡಿನೂ ಆಗುತ್ತೆ ಅಥವಾ ಫ್ರೆಶ್ ಆಗಿರುವಂತಹ ಸೋಗೆ, ಏನು ತೆಂಗಿನ ಮರದ ಸೋಗೆ ಇದೆಯಲ್ಲ ಅದರದ್ದು ಕಡ್ಡಿ, ಓಕೆ, ಅದು ಆಗುತ್ತೆ. ಅದರಲ್ಲಿ ಈ ಥರ ಚೆನ್ನಾಗಿ ಇದನ್ನು ಕಟ್ಕೊಂಡ್ರು ನೋಡಿ. ಇದು ಈ ಥರ ನಿಲ್ಲಬೇಕು ಟೇಬಲ್ ಮೇಲೆ ಸ್ಟ್ರೈಟಾಗಿ, ಯಾವುದೇ ಆಧಾರ ಇಲ್ಲದೆ ಚೆನ್ನಾಗಿ ಕಟ್ಕೊಂಡ್ವಿ. ಒಂದು 20ರಿಂದ 25 ಆಯಿತು. ಈಗ ಮಾರ್ಕೆಟಲ್ಲಿ ತೊಗೊಳ್ಲಿಕ್ಕೆ ಹೋದರೆ 100 ರೂಪಾಯಿಗೆ 5 ಅಂತೆ. ಇದು ನೋಡಿ, ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ ಆಯಿತಾ. ಇದನ್ನು ಇವಾಗ ಗ್ರೈಂಡರಲ್ಲಿ ಹಾಕಿ ಅಷ್ಟೊತ್ತಿಗೆ ಅಕ್ಕಿ ರವೆ, ಇದು ನಾನು 1 ಗ್ಲಾಸ್ ಉದ್ದಿನ ಬೇಳೆಗೆ 3 ಗ್ಲಾಸ್ ಅಕ್ಕಿ ರವೆ ತೊಗೊಂಡಿದ್ದೀನಿ ನೋಡಿ. ರವೆ ಈ ಥರ ಇರಬೇಕು. ನಾನು ರವೆ ಯಾಕೆ ತೊಗೊಳ್ತೀನಿ ಅಂದರೆ, ಅಕ್ಕಿಯಲ್ಲಿ ನನಗೆ ಈ ಥರ ಇದು ಸಿಗೋದಿಲ್ಲ, ಇಷ್ಟು ಒಂದು ತರಿತರಿಯಾಗಿ ಸಿಗೋದಿಲ್ಲ, ಒಂದೇ ಲೆಕ್ಕ ಇರೋದಿಲ್ಲ, ಅದಕ್ಕೋಸ್ಕರ. ಓಕೆ ನೋಡಿ, ಇದನ್ನು ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಯಲಿಕ್ಕೆ ಇಡುವ. ಉದ್ದಿನಬೇಳೆ ಗ್ರೈಂಡರಿಗೆ ಹಾಕಿ ಅರ್ಧ ಗಂಟೆ ಆಯಿತು ನೋಡಿ. ಬೆಣ್ಣೆ ಥರ ಸಾಫ್ಟಾಗಿ ಬಂದಿದೆ. ಇದು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿದರೆ ಹೀಗಾಗೋದಿಲ್ಲ, ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿದರೆ ಮಾತ್ರ ಇದು ಸಾಫ್ಟಾಗಿ ಬರ್ತದೆ ನೋಡಿ. ಇದಿವಾಗ ಅಕ್ಕಿ ರವೆ, ಇದಕ್ಕೆ ಹಿಂಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಇದನ್ನು ಒಂದು ರಾತ್ರಿ ಪೂರ್ತಿ ಇಟ್ಟು ಬೆಳಗ್ಗೆ ಸ್ಟೀಮರಲ್ಲಿ ನೀರಿಟ್ಟು, ನೀರಿಗೆ ಕುದಿ ಬಂದ ಮೇಲೆ ಈ ಥರ ಈ ಕೊಟ್ಟಿಗೆಯಲ್ಲಿ ಹಾಕಿ ಇದನ್ನು, ಕೊಟ್ಟಿಗೆ ಅಂದರೆ ಇದಕ್ಕೆ ಎಲೆ ಕಡುಬು ಅಂತ ಹೇಳ್ತೇವೆ, ಹಲಸಿನ ಎಲೆ ಕಡುಬು. ಓಕೆ, ಇದನ್ನು 10 ನಿಮಿಷ ಬೇಯಿಸುವ. ಓಕೆ, ಇದು ಬೆಂದಿದಾ ಇಲ್ವಾ ಅಂತ ನೋಡಲಿಕ್ಕೆ ನನ್ನ ಅಮ್ಮನ ಹತ್ರ ಒಂದು ಸ್ಪೆಷಲ್ ಟೆಕ್ನಿಕ್ ಇದೆ, ಅದೇನು ಅಂತ ಹೇಳ್ತೇನೆ ನೋಡಿ. ಇದೀಗ 3 ಲೇಯರ್ ಸ್ಟೀಮರ್ ನಂದು. ಸೊ ಎಲ್ಲವನ್ನು ನೀಟಾಗಿ ಹಾಕ್ಕೊಂಡೆ. ಓಕೆ, 10 ನಿಮಿಷ ನಂತರ ನಾನು ಇದನ್ನು ಓಪನ್ ಮಾಡಿ ನೋಡುವಾಗ ನನ್ನ ಅಮ್ಮ ಹೇಳಿದರು, ಇದು ಬೆಂದಿದಾ ಅಂತ ನೋಡಲಿಕ್ಕೆ ಈ ಕೊಟ್ಟಿಗೆದು ಅಂದರೆ ಈ ಎಲೆದು ತುದಿ ಇದೆಯಲ್ಲ, ಇದನ್ನು ಸ್ವಲ್ಪ ಹಿಚಕಿದ್ರೆ ಸಾಫ್ಟಾಗಿ ಬೆಂದಿದೆ ಅಂತ ಅರ್ಥ. ಅದು ನೋಡಿ ಸಾಫ್ಟಾಗಿರ್ತದೆ ಅದು. ಸೊ ಇದು ಬೆಂದಿದೆ ಅಂತ ಹೇಳಿದರು. ಸೊ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟು ಚೆನ್ನಾಗಿ ಬಿಡಿಸ್ಕೊಂಡು ಇದನ್ನು ಬಿಸಿಯಾಗಿ ಸಾಂಬಾರನ್ನು ಸುರಿದು ಚೆನ್ನಾಗಿ ಸವಿದು ತಿನ್ನಬೇಕು. ನೀವು ಈ ಥರ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ಸೂಪರು.